ನ್ಯೂಸ್ ಚಾನೆಲ್ಸ್ ಅಲ್ಲಿ ತೋರಿಸೋದು ಎಷ್ಟೋ ಮಟ್ಟಿಗೆ ಸತ್ಯ ಇರುತ್ತೆ. ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಬೇಕಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕಾ? ನ್ಯೂಸ್ ಚಾನೆಲ್ಸ್ಗಳಿಗೆ TRP ಯಾಕೆ ಮುಖ್ಯ? ನ್ಯೂಸ್ ಚಾನೆಲ್ಸ್ಗಳು ಸೆಲೆಬ್ರಿಟೀಸ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ವರ್ಲ್ಡ್ ಅಲ್ಲಿ ಫಸ್ಟ್ ನ್ಯೂಸ್ ಚಾನೆಲ್ 1922 ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಂಡಿಯಾ ಅಲ್ಲಿ 1959 ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಒಟ್ಟು 388ರಿಂದ 400 ನ್ಯೂಸ್ ಚಾನೆಲ್ಸ್ ಗಳಿವೆ. ಅದರಲ್ಲಿ ಕನ್ನಡ ಚಾನೆಲ್ಸ್ 12ರಿಂದ 15. ನ್ಯೂಸ್ ಅಂದ್ರೆ ಏನು? ನ್ಯೂಸ್ ಫುಲ್ ಫಾರ್ಮ್ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂದ್ರೆ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಆಗೋ ಸುದ್ದಿಗಳನ್ನ ಕವರ್ ಮಾಡ್ತಾರೆ. ನ್ಯೂಸ್ ಚಾನೆಲ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಸಾಮಾನ್ಯ ಜನರಿಗೆ ಅವ್ರಿಗೆ ಗೊತ್ತಿಲ್ಲದೆ ಏನೇನಾಗ್ತಿದೆ ಅಂತ ಹೇಳಲಿಕ್ಕೆ. ನ್ಯೂಸ್ ಪೇಪರ್ ಇಂದ ಸ್ಟಾರ್ಟ್ ಆಗಿ ಈಗ ನ್ಯೂಸ್ ಚಾನೆಲ್ಸ್ ವರ್ಗೂ ಸಾಮಾನ್ಯ ಜನರು ಎಲ್ಲದನ್ನು ಫಾಲೋ ಮಾಡ್ತಾರೆ. ಅದರಲ್ಲಿ ಎಷ್ಟು % ಸತ್ಯ ಇರುತ್ತೆ? ನನ್ನ ಪ್ರಕಾರ ಅದು 100%ಗೆ 90% ನಿಜ ಅನ್ಕೊಂಡ್ರ 90% ಸುಳ್ಳು. ಪ್ಯಾಕಿಂಗ್ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬಹುದು. ನಿಮ್ಗೂ ಗೊತ್ತಿರುತ್ತೆ, ನೀವು ಕೂಡ ಮೋಸ್ಟ್ ಆಫ್ ದ ನ್ಯೂಸ್ ಸುಳ್ಳು ಅಂತ ಅನ್ಕೊಂಡಿರ್ತೀರಾ. ನ್ಯೂಸ್ ಚಾನೆಲ್ಸ್ ನ ಸ್ಟಾರ್ಟ್ ಮಾಡಿದಾಗ ಆನೆಸ್ಟ್ ಆಗಿ ಇರ್ತಾರೆ, ಆದ್ರೆ ಈಗ ಅದ್ರ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಎಲ್ಲಾ ಚಾನೆಲ್ಸ್ ಅವರು TRP, ಪ್ರಮೋಷನ್ಸ್ ಈ ತರ ಎಲ್ಲದರಿಂದ ಬಿದ್ದಿದ್ದಾರೆ. ಮೊದಲು ಯಾವ್ದಾದ್ರು ಸೆಲೆಬ್ರಿಟೀಸ್ ಆಗ್ಲಿ, ಯಾರು ಪೊಲಿಟಿಷಿಯನ್ಸ್ ಆಗ್ಲಿ, ಅವರು ಪ್ರೆಸ್ ಕಾನ್ಫರೆನ್ಸ್ ನ ನಡೆಸಬೇಕಾಗಿದ್ರೆ ಮುಗಿಬಿದ್ದೋಗ್ತಾ ಇದ್ರು. ಆದ್ರೆ ಈಗ ಅದೇ ಸೆಲೆಬ್ರಿಟೀಸ್, ಅದೇ ಪೊಲಿಟಿಷಿಯನ್ಸ್ ದುಡ್ಡು ಕೊಟ್ಟು ಕರ್ಸ್ಕೋಬೇಕಾಗಿದೆ. ಎಲ್ಲಿ ನೋಡಿದ್ರು ನ್ಯೂಸ್, ಯೂಟ್ಯೂಬ್ ಓಪನ್ ಮಾಡಿದ್ರು ನ್ಯೂಸ್, ಟಿವಿ ಹಾಕಿದ್ರು ನ್ಯೂಸ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಅದು ಅವ್ರನ್ನ ಅವರು ಪ್ರಮೋಟ್ ಮಾಡ್ಕೊಂತ ಇದಾರೆ. ಅದನ್ನ ಬಿಟ್ಟಾಕಿ ನೀವು ಕೂಡ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಇವೆಲ್ಲ ಸ್ಕ್ರೋಲ್ ಮಾಡ್ಬೇಕಾದ್ರೆ ಗಮನಿಸಿ, ಮೇಲೆ ಹಾಕಿರೋ ಹೆಡ್ಲೈನ್ಸ್ಗೂ ಕೆಳಗೆ ಓಡ್ತಾ ಇರೋ ವಿಡಿಯೋಗೂ ಸಂಬಂಧನೇ ಇರಲ್ಲ. ನಿಜ ಸುದ್ದಿಗಳನ್ನ ಜನರಿಗೆ ತಲುಪಿಸಬೇಕಾಗಿರೋ ನ್ಯೂಸ್ ಚಾನೆಲ್ಸ್ಗಳೇ ಕಟ್ಟು ಕತೆಗಳನ್ನ ಇವತ್ತು ಸೃಷ್ಟಿ ಮಾಡಿ ಹೇಳ್ತಾ ಇದಾರೆ. ಇವೆಲ್ಲ ಯಾವ್ದಕ್ಕೋಸ್ಕರ? TRPಗೋಸ್ಕರ. TRP ಚೆನ್ನಾಗ್ ಬಂದ್ರೆ ಪ್ರಮೋಷನ್ಸ್ ಬರ್ತವೆ, ಆಡ್ಸ್ ಬರ್ತವೆ, ಒಳ್ಳೆ ದುಡ್ಡು ಬರುತ್ತೆ. ಇದನ್ನೆಲ್ಲ ನೋಡಿ ಜರ್ನಲಿಸ್ಟ್ಗಳು ಅವರ ಎಥಿಕ್ಸ್ ನ ಮರೆತು ಕಟ್ಟು ಕತೆಗಳನ್ನ ಹೇಳಿ ಜನರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ. ಹಲೋ ಸರ್, ಇದು ಬೊಗ್ಳೆ ನ್ಯೂಸಾ? ಹಾ ಹೇಳ್ರಿ. ಅದು ಸರ್, ನಮ್ಮೂರಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಯಾಕ್ರಿ? ಏನ್ರಿ ರೀಸನು? ಸರ್, ಅವರು ಲೋನ್ ತಗೊಂಡಿರ್ತಾರೆ, ಅದನ್ನ ತೀರ್ಸೋಕ್ಕಾಗಿಲ್ಲ ಸರ್. ಅದಕ್ಕೆ ಈಗ ಅದಕ್ಕೆ ನಾವೇನ್ರಿ ಮಾಡ್ಬೇಕು? ಲೋನ್ ನ ತೀರ್ಸಕ್ ಬರ್ಬೇಕಾ? ಅದನ್ನ ನಿಮ್ ನ್ಯೂಸ್ ಚಾನಲ್ಸ್ ಅಲ್ಲಿ ಯಾಕೆ ಬೇರೆ ಜನರಿಗೂ ಗೊತ್ತಾಗುತ್ತೆ ಸರ್, ರೈತರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ. ಇಲ್ಲ ರೀ, ಅವೆಲ್ಲ ಹಾಕಕ್ಕಾಗಲ್ಲ. ಬೇರೆ ಯಾರು ಸ್ಟೋರಿ ಇದ್ರೆ ಹೇಳಿ, ಸೆಲೆಬ್ರಿಟೀಸ್ದು ಯಾರ್ದಾದ್ರು, ಓಕೆನಾ? ಹಲೋ ಸರ್, ಬೊಗ್ಳೆ ನ್ಯೂಸ್ ಇದು. ಹಾ ಹೇಳ್ರಿ. ಸೂಪರ್ ಸ್ಟಾರ್ ಅಕ್ಷಯ್ ಅವರು ಹೊಸ ಮೂವಿ ಮುಹೂರ್ತ ಇಟ್ಕೊಂಡಿದ್ದಾರೆ ಸರ್. ಹೌದಾ? ಫೋಟೋಸ್ ಕಳಿಸ್ರಿ. ಹಿಂಗಾಗಿದೆ ಇವತ್ತಿನ ನ್ಯೂಸ್ ಚಾನೆಲ್ಸ್ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ದರ್ಶನ್ ಅವ್ರ ಕೇಸ್ ಆಗಿರ್ಬೋದು. ನೀವು ಎಷ್ಟು ಜನ ನ್ಯೂಸ್ ಚಾನೆಲ್ಸ್ ಮುಂದೆ ಕೂತಿದ್ರಿ ಆಗ? 24 hours ದರ್ಶನ್ ಅವ್ರದೇ ನ್ಯೂಸು. ಬೇರೆ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದ್ರ ಅಂದ್ರೆ ಹೌದು, ಮಾಡ್ತಾ ಇದ್ರು. ಆದ್ರೆ ಹೆಡ್ಲೈನ್ ದರ್ಶನ್ ಅವ್ರದ್ದೇ ಆಗ್ತಾ ಇತ್ತು. ಆ ಪ್ರೋಗ್ರಾಮ್ 1 hour ಇದ್ರೆ 10 ನಿಮಿಷ ಬೇರೆ ನ್ಯೂಸು, ಇನ್ನೊಂದು 20-30 ನಿಮಿಷ ದರ್ಶನ್ ಅವ್ರದ್ದು, ಇನ್ನೊಂದು 20 ನಿಮಿಷ ಪ್ರಮೋಷನ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್. ಯಾಕೆ ಹೇಳಿ? ನಾರ್ಮಲ್ ಸುದ್ದಿಗಳನ್ನ ತೋರಿಸಿದ್ರೆ ನಮ್ಮ ಜನ ನೋಡಲ್ಲ, ಬೇರೆ ಚಾನಲ್ನ ಹಾಕ್ಬಿಡ್ತಾರೆ. ಆ ಬೇರೆ ಚಾನಲಲ್ಲಿ ದರ್ಶನ್ ಅವ್ರನ್ನ ತೋರಿಸ್ತಾ ಇರ್ತಾರೆ, ನೀವು ಅದನ್ನ ಕುತ್ಕೊಂಡು ನೋಡ್ತೀರಾ. ನಾನು ನಮ್ಮ ಕನ್ನಡ ಚಾನಲ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ಚಾನಲ್ಸು ಇಷ್ಟೇ. 2 months ಬ್ಯಾಕ್ ಯಾವ ದರ್ಶನನ್ನ ಇದೇ ನ್ಯೂಸ್ ಚಾನಲ್ಸ್ ಅವರು ಹೊಗಳ್ತಿದ್ರೋ, ಅದೇ ನ್ಯೂಸ್ ಚಾನಲ್ಸ್ ಅವರು ಇವತ್ತು ಅವರನ್ನ ಬೈದು ಉಪ್ಪು ಖಾರ ಹಾಕಿ ನೆಗೆಟಿವ್ ನ್ಯೂಸನ್ನು ನಮಗೆ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅದೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಜನರು ನೋಡ್ತಾ ಇದ್ದಾರೆ, ತೋರಿಸೋಣ ಅಷ್ಟೇ. ಈಗ ಯೂಟ್ಯೂಬ್ ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿಬಿಟ್ಟಿದೆ ನ್ಯೂಸ್ ಚಾನಲ್ಸ್ ಅವ್ರಿಗೆ. ಯಾವುದಾದ್ರು ಮೂವಿ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ, ಆ ಈವೆಂಟ್ 1 hour 2 hour ಹೋಗುತ್ತೆ. ಆ 2 hour ಈವೆಂಟ್ನ ಒಂದೇ ಸರಿ ಇವರು ಲೈವ್ ಸ್ಟ್ರೀಮ್ ಮಾಡಿದ್ರು 2 ನಿಮಿಷ 3 ನಿಮಿಷ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ಸಪ್ರೇಟಾಗಿ ಪೋಸ್ಟ್ ಮಾಡ್ತಾರೆ. ಆ ಲೈವ್ ಸ್ಟ್ರೀಮಿಂಗ್ ಇಂದ ಬರೋ ದುಡ್ಡಿಗಿಂತ ಈ 2 ನಿಮಿಷ 3 ನಿಮಿಷದಿಂದ ಬರೋ ದುಡ್ಡೇ ಜಾಸ್ತಿ. ಕೆಲ ನ್ಯೂಸ್ ಚಾನೆಲ್ಸ್ಗಳು ಗೌರ್ಮೆಂಟ್ ಕೂಡ ವರ್ಕ್ ಮಾಡ್ತವೆ, ಆದರೆ ನಮಗೆ ಅದು ಗೊತ್ತಾಗಕ್ಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್, 2 ಪಾರ್ಟಿಗಳಿವೆ. ಇದರಲ್ಲಿ ಎ ಪಾರ್ಟಿನ ನ್ಯೂಸ್ ಚಾನೆಲ್ಸ್ಗಳು ಸಪೋರ್ಟ್ ಮಾಡ್ತಾ ಇರ್ತವೆ, ಬಿ ಪಾರ್ಟಿನ ಅಫೆಂಡ್ ಮಾಡ್ತಾ ಇರ್ತವೆ. ಎ ಪಾರ್ಟಿ ಬಗ್ಗೆ 75 to 80% ಒಳ್ಳೇದ್ರ ಬಗ್ಗೆ ಹೇಳಿದ್ರೆ 10-20% ಕೆಟ್ಟದ್ದು ಹೇಳುತ್ತೆ. ಅದೇ ಬಿ ಪಾರ್ಟಿ ಬಗ್ಗೆ 75 to 80% ಕೆಟ್ಟದ್ದು ಹೇಳಿ ಇನ್ನು 20% ಒಳ್ಳೇದು ಹೇಳುತ್ತೆ. ಆಗ ನೋಡ್ತಾ ಇರೋ ಆಡಿಯನ್ಸ್ಗೂ 2 ಪಾರ್ಟಿ ಬಗ್ಗೆನೂ ಒಳ್ಳೇದು ಹೇಳ್ತಾ ಇದಾರೆ ಕೆಟ್ಟದ್ದು ಹೇಳ್ತಾ ಇದಾರೆ ಅಂತ ನಾವು ಬ್ಲೈಂಡಾಗಿ ಫಾಲೋ ಆಗಿಬಿಡ್ತೀವಿ. ನ್ಯೂಸ್ ಚಾನೆಲ್ಸ್ ಹೆಂಗೆ ಗೊತ್ತಾ? ಈಗ ನಮಗೆ ಒಂದು ಪರ್ಸೆಪ್ಷನ್ ಇರುತ್ತೆ ಅನ್ಕೊಳ್ಳಿ, ಅದನ್ನ ಚೇಂಜ್ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ದರ್ಶನ್ ಅವರ ಕೇಸ್ನೇ ತಗೊಳ್ಳಿ. ನಾನೀಗ ದರ್ಶನ್ ಅವರು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನ್ಯೂಸ್ ಚಾನೆಲ್ನ ನೋಡ್ತಾ ಇದ್ರೆ ಅವ್ರು ತೋರಿಸೋ ನ್ಯೂಸು ಅದಕ್ಕೆ ವಿರುದ್ಧವಾಗಿರುತ್ತೆ. ಆಗ ನನ್ನಲ್ಲಿ ಪರ್ಸೆಪ್ಷನ್ ಬರುತ್ತೆ, ಓ ನಾನು ತಪ್ಪಾಗಿದ್ದೆ, ಅವ್ರು ನಿಜವಾಗ್ಲೂ ಇದನ್ನ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅದಕ್ಕೆ ನ್ಯೂಸ್ ಚಾನೆಲ್ಸ್ ಅವರು ಪ್ರೊಡ್ಯೂಸರ್ಸು
ಮತ್ತೆ ದರ್ಶನ್ ಅವ್ರಿಗೆ ಪರಿಚಯ ಇರೋವಂಥವ್ರ ಹತ್ರ ಹೋಗಿ ಯಾರ್ಯಾರು ಪಾಸಿಟಿವ್ನ ಹೇಳ್ತಾ ಇದಾರೋ ನೆಗೆಟಿವ್ಸ್ನ ಹೇಳ್ತಾ ಇದಾರೋ ಎಲ್ಲದನ್ನು ಕವರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದಾರೆ. ದರ್ಶನ್ ಮತ್ತೆ ಜೈಲಿಂದ ರಿಲೀಸ್ ಆದ್ರೂ ಆಗದೆ ಇದ್ರು ನ್ಯೂಸ್ ಚಾನೆಲ್ಸ್ದು TRP ಓಡ್ತಾನೆ ಇರುತ್ತೆ. ಜೈಲ್ಗೆ ಹೋದ್ರು ಅನ್ಕೊಳ್ಳಿ, ದರ್ಶನ್ ಅವ್ರದೇ ತಪ್ಪು, ನಾವ್ ಹೇಳಿದ್ದೆ ಸರಿ ಅಂತ ತೋರಿಸ್ತಾರೆ. ದರ್ಶನ್ ಜೈಲಿಂದ ಆಚೆ ಬಂದ್ರು ಅನ್ಕೊಳ್ಳಿ, ಏನೋ ಸ್ಕ್ಯಾಮ್ ಮಾಡಿದ್ದಾರೆ, ಬೇರೆಯವ್ರನ್ನ ಫಿಟ್ ಮಾಡಿ ದುಡ್ಡು ಕೊಟ್ಟು ಆಚೆ ಬಂದಿದ್ದಾರೆ ಅಂತ ತೋರಿಸ್ತಾರೆ. ಅದೇ ಇನ್ನೊಂದು 5-6 ತಿಂಗಳಾದ್ಮೇಲೆ ಅದೇ ದರ್ಶನ್ ಅವರ ಮೂವಿನ ಪ್ರಮೋಟ್ ಕೂಡ ಮಾಡ್ತಾರೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮುಂಬೈ ತಾಜ್ ಹೋಟ್ಲಲ್ಲಿ ಅಟ್ಯಾಕ್ ಆಗಿರೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಟೆರರಿಸ್ಟ್ ಗಳನ್ನ ಯಾರು ಗೈಡ್ ಮಾಡ್ತಾ ಇರ್ತಾರೋ ಅವ್ರು ಆಬ್ವಿಯಸ್ಲಿ ಆಚೆ ಇರ್ತಾರೆ. ಈ ನ್ಯೂಸ್ ಚಾನೆಲ್ಸ್ ಅವರು, ಪೊಲೀಸ್ ಅವರು ಏನೇನ್ ಮಾಡ್ತಾ ಇದಾರೋ ಪ್ರತಿಯೊಂದನ್ನ ಕವರ್ ಮಾಡಿ ನ್ಯೂಸ್ ಚಾನೆಲ್ಸ್ ಅಲ್ಲಿ ತೋರಿಸ್ತಾ ಇರ್ತಾರೆ. ಅದನ್ನ ನೋಡಿ ಟೆರರಿಸ್ಟ್ ಗಳು ಪೊಲೀಸರು ಮುಂದೆ ಇದನ್ನೇ ಮಾಡ್ತಾ ಇದಾರೆ ಅಂತ ಹೇಳಿ ಪೊಲೀಸರ ನೆಕ್ಸ್ಟ್ ಸ್ಟೆಪ್ ಅನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅಲರ್ಟ್ ಆಗಿರಕ್ಕೆ ಹೇಳ್ತಾ ಇರ್ತಾರೆ. ಅವತ್ತು ಆ ಮಿಷನ್ ಸಕ್ಸಸ್ ಆಗಿರ್ಬೋದು, ಆದ್ರೆ ಅಷ್ಟು ಜನರ ಪ್ರಾಣ ತೆಗಿಯಕ್ಕೆ ನ್ಯೂಸ್ ಚಾನೆಲ್ಸ್ ಅವ್ರು ಕೂಡ ಕಾರಣ. ಬೇರೆ ಬೇರೆ ಪಾರ್ಟಿ ಪೊಲಿಟಿಷಿಯನ್ಸ್ನ ಸ್ಟುಡಿಯೋಗೆ ಕರೆದು ಕೂಣಿಸಿ ಅವ್ರ ಮೇಲೆ ಡಿಬೇಟ್ ನಡೆಸ್ತಾರೆ. ಇದು ಒಂಥರ ಸ್ಕ್ಯಾಮೆ. ನಮಗೆ ಅರ್ಥ ಆಗಲ್ಲ. 3 ಜನ ಇರ್ತಾರೆ ಅನ್ಕೊಳ್ಳಿ, ಒಬ್ಬನಿಗೆ ಕಿಟ್ ಕ್ಯಾಟ್ ಇಷ್ಟ, ಒಬ್ಬನಿಗೆ ಡೈರಿ ಮಿಲ್ಕ್ ಇಷ್ಟ, ಒಬ್ಬನಿಗೆ ಮಿಲ್ಕಿ ಬಾರ್ ಇಷ್ಟ. ಅವರು ಡಿಬೇಟ್ ಏನ್ ನಡೆಸ್ತಾರೆ, ಈ ಚಾಕ್ಲೇಟ್ ಅಲ್ಲಿ ಈ ತರ ಫ್ಲೇವರ್ಸ್ ಇದೆ, ಅದಕ್ಕೆ ನನಗಿಷ್ಟ, ನಿನ್ ಚಾಕ್ಲೇಟ್ ಅಲ್ಲಿ ಅದಿಲ್ಲ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಈ ತರ ಅಂದಾಗ ಆಬ್ವಿಯಸ್ಲಿ ಅವ್ರ ಮಧ್ಯ ಜಗಳ ಆಗೇ ಆಗುತ್ತೆ. ಮಧ್ಯದಲ್ಲಿ ಜರ್ನಲಿಸ್ಟು, ಇಲ್ಲ ಸರ್ ಇದಕ್ಕಿಂತ ದೊಡ್ಡ ಚಾಕ್ಲೇಟ್ ಇನ್ನೊಂದಿದೆ, ಅದು ನನಗಿಷ್ಟ ಅಂತ ಅವನು ಮಧ್ಯದಲ್ಲಿ ಜಗಳ ಆಡ್ತಾ ಇರ್ತಾನೆ. ಕನ್ಕ್ಲೂಷನ್: ನ್ಯೂಸ್ ಚಾನೆಲ್ಸ್ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಮಗೆ ಗೊತ್ತಿಲ್ದಿರೋ ಎಷ್ಟೋ ಸುದ್ದಿಗಳನ್ನ ಅವರು ಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ನಿಜಗಳು ಇರುತ್ತೆ, ಸುಳ್ಳುಗಳು ಇರುತ್ತೆ. ಅವರು ಏನೇ ತೋರಿಸಿದ್ರು ನಮ್ಮ ಬುದ್ಧಿ ನಮಗಿರ್ಬೇಕು. ಇವತ್ತಿಗಿಷ್ಟೇ. ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.